ಸಲಾರ್ ಪಾರ್ಟ್ 1 OTT ಎಂಟ್ರಿಗೆ ಕೌಂಟ್ಡೌನ್ ಶುರುವಾಗಿದೆ. ಮಧ್ಯರಾತ್ರಿಯಿಂದಲೇ ಸಿನಿಮಾ ಡಿಜಿಟಲ್ ಸ್ಟ್ರೀಮಿಂಗ್ ಆಗಲಿದೆ. ಬಾಕ್ಸ್ ಆಫೀಸ್ನಲ್ಲಿ ಸಿನಿಮಾ 700 ಕೋಟಿಗೂ ಅಧಿಕ ಕಲೆಕ್ಷನ್ ಮಾಡಿದೆ. ಮುಂದಿನ ವರ್ಷ ಸಿನಿಮಾ ಸೀಕ್ವೆಲ್ ತೆರೆಗೆ ತರುವ ಪ್ರಯತ್ನ ನಡೆಯುತ್ತಿದೆ. KGF ಸರಣಿ ಬಳಿಕ ಪ್ರಶಾಂತ್ ನೀಲ್ ಸಲಾರ್ ಸರಣಿಗೆ ಕೈ ಹಾಕಿದ್ದರು. ದೇವ ವರದ ಇಬ್ಬರ ಸ್ನೇಹದ ಅರ್ಥ ಕಥೆಯನ್ನು ಮಾತ್ರ ತೆರೆಗೆ ತರಲಾಗಿತ್ತು. ಉಳಿದ ಅರ್ಧ ಕಥೆ ಏನು, ಆತ್ಮೀಯ ಸ್ನೇಹಿತರು ಬದ್ಧ ವೈರಿಗಳು ಆಗೋದು ಏಕೆ ಎನ್ನುವ ಪ್ರಶ್ನೆ ಹುಟ್ಟಾಕಿ ಸೀಕ್ವೆಲ್ ಬಗ್ಗೆ ನೀಲ್ ಕುತೂಹಲ ಮೂಡಿಸಿದೆ. ಉಗ್ರಂ ಚಿತ್ರದಲ್ಲಿ 2 ಗಂಟೆಗಳಲ್ಲಿ ಹೇಳಿದ ಕಥೆಯನ್ನೇ ದೊಡ್ಡದಾಗಿ 6 ಗಂಟೆಗಳ ಸಲಾರ್ ಸರಣಿಯಲ್ಲಿ ಹೇಳುತ್ತಿದ್ದಾರೆ. ಸಂದರ್ಶನವೊಂದರಲ್ಲಿ ಮಾತನಾಡಿರುವ ಪ್ರಶಾಂತ್ ನೀಲ್, ಸಲಾರ್ ಪಾರ್ಟ್ 1 ಜಸ್ಟ್ ಟ್ರೈಲರ್ ಅಷ್ಟೇ, ಅಸಲಿ ಪಿಕ್ಚರ್ ಇನ್ನೂ ಬಾಕಿ ಇದೆ ಎಂದು ಹೇಳಿದ್ದಾರೆ. ಸಲಾರ್ ಸೆಕೆಂಡ್ ಪಾರ್ಟ್ಗೆ ಫಸ್ಟ್ ಆಫ್ ಪಾರ್ಟ್ ಜಸ್ಟ್ ಟ್ರೈಲರ್ ಇದ್ದಂತೆ. ಫಸ್ಟ್ ಪಾರ್ಟ್ಗಾಗಿ ಒಂದಷ್ಟು ಕಂಟೆಂಟ್ ಕಟ್ ಮಾಡಿದೆವು, ಆದರೆ ದೊಡ್ಡದಾಗುತ್ತೆ ಎಂದು ಕೊಂಚ ಕಂಟೆಂಟ್ ಉಳಿಸಿಕೊಂಡಿದ್ದೇವೆ. ಸೆಕೆಂಡ್ ಪಾರ್ಟ್ನಲ್ಲಿ ಅದನ್ನು ತೋರಿಸುತ್ತೇವೆ ಎಂದಿದ್ದಾರೆ. ಸಲಾರ್ ಚಿತ್ರದಲ್ಲಿ ಫ್ರೆಂಡ್ಶಿಪ್ ಇಂಪಾರ್ಟೆಂಟ್ ಎಲಿಮೆಂಟ್ಸ್. ಕತೆಗಾಗಿ ಒಂದು ಅದ್ಭುತ ಪ್ರಪಂಚ ಸೃಷ್ಟಿಸಿದ್ದೇವೆ. ಫಸ್ಟ್ ಹಾಫ್ನಲ್ಲಿ ದೇವ ವರದ ಸ್ನೇಹ ನೋಡಿದ್ದೀರಾ. ಸೆಕೆಂಡ್ ಪಾರ್ಟ್ನಲ್ಲಿ ಅದಕ್ಕಿಂತ ಹೆಚ್ಚು ಡ್ರಾಮಾ, ಅದ್ಭುತ ಅನುಭವ ಕೊಡುತ್ತದೆ. ಇಬ್ಬರು ಆತ್ಮೀಯ ಸ್ನೇಹಿತರೇ ಶತ್ರುಗಳಾದರೆ ಹೇಗಿರುತ್ತೆ ಎನ್ನುವುದು ಮುಂದೆ ನೋಡಬಹುದು. ಅಂತಹ ಒಳ್ಳೆಯ ಸ್ನೇಹಿತರು ಏಕೆ ದೂರ ಆದರು, ಯಾವಾಗ ದೂರ ಆದರು, ಕಾರಣ ಏನು, ಅಂತಹ ಮಾನಸಿಕ ವಿಧ್ವಂಸಕ್ಕೆ ಕಾರಣ ಏನು, ಫಸ್ಟ್ ಪಾರ್ಟ್ನಲ್ಲಿ ನೋಡಿದ ಪಾತ್ರಗಳು, ಅವುಗಳಲ್ಲಿ ಸುತ್ತಲಿನ ಪ್ರಪಂಚ ಎಲ್ಲದಕ್ಕೂ ಸೀಕ್ವೆಲ್ನಲ್ಲಿ ಅರ್ಥ ಸಿಗುತ್ತದೆ. ಒಂದು ಎಮೋಷನ್ ಕಂಟೆಂಟ್ ಆಗಿರುತ್ತದೆ. ನಾನು ಯಾವಾಗಲೂ ಮೊದಲಿಗೆ ಎಡಿಟಿಂಗ್ ಬರೆದುಕೊಳ್ಳುತ್ತೇನೆ, ಬಳಿಕ ಅದರ ಸುತ್ತ ಇನ್ನುಳಿದ ಅಂಶಗಳನ್ನು ಸೇರಿಸುತ್ತಾ ಹೋಗುತ್ತೇನೆ. ಆ ರೀತಿ ಬರೆದ ಕಥೆಗಳಲ್ಲಿ ಸಲಾರ್ ಕೂಡ ಒಂದು. ನಾನು ಕ್ರಿಯೇಟ್ ಮಾಡಿರುವ ಪ್ರತಿಯೊಂದು ಅಂಶವು ಕ್ಲೈಮ್ಯಾಕ್ಸ್ ಕದರ್ ಹೆಚ್ಚಿಸುತ್ತದೆ. ಸಲಾರ್ ಮೊದಲ ಭಾಗದಲ್ಲಿ 3 ಆ್ಯಕ್ಷನ್ ಸೀಕ್ವೆನ್ಸ್ ಇತ್ತು. ಪಾರ್ಟ್ 2ನಲ್ಲಿ ಇನ್ನೂ ಜಾಸ್ತಿ ಇರುತ್ತದೆ. ಆದರೆ ಎಲ್ಲವೂ ಕತೆಗೆ ಪೂರಕವಾಗಿರುತ್ತದೆ, ಸುಖ ಸುಮ್ಮನೆ ಸೇರಿಸಲ್ಲ. ಸಲಾರ್ ವಿಚಾರದಲ್ಲಿ ಪ್ರಭಾಸ್ ತುಂಬ ಖುಷಿಯಾಗಿದ್ದಾರೆ. ನನಗೆ ತೃಪ್ತಿ ಇಲ್ಲ. KGF 2 ಮಾಡಿದಾಗಲೂ ತೃಪ್ತಿ ಇರಲಿಲ್ಲ. ಒಬ್ಬ ಕ್ರಿಯೇಟರ್ ಆಗಿ ಇನ್ನೂ ಏನೋ ಮಾಡಬೇಕು ಅನ್ನುವ ತುಡಿತ ಇದ್ದೇ ಇರುತ್ತದೆ. ಇನ್ನುಳಿದಂತೆ ಕಲೆಕ್ಷನ್ ಬಹಳ ಮುಖ್ಯ. ಆ ಮ್ಯಾಜಿಕ್ ನಡೆದಿದೆ. ಸಲಾರ್ 2ನಲ್ಲಿ ಇದು ಒಂದು ಜೋರಾಗಿದೆ ಎಂದು ನೀಲ್ ಹೇಳಿಕೊಂಡಿದ್ದಾರೆ. ಸಲಾರ್ 2 ಸ್ಟೋರಿ, ವಿಜುವಲ್ಸ್, ಕಲೆಕ್ಷನ್ ಎಲ್ಲದಕ್ಕೂ ಅದ್ಭುತ ನೋಡುತ್ತಿದ್ದೀರಾ. ನಾನು ಯಾವುದೇ ಭಾಷೆಯಲ್ಲಿ ಸಿನಿಮಾ ಮಾಡಲು ಸಿದ್ಧ. ಯಾವ ನಟನೊಂದಿಗೆ ಸಿನಿಮಾ ಮಾಡುತ್ತೀನೋ ಆತ ಯಾವ ಭಾಷೆಯ ಎನ್ನುವ ಮೇಲೆ ಆ ಭಾಷೆಯಲ್ಲಿ ಸಿನಿಮಾ ಮಾಡ್ತೀನಿ. KGF 3, ಸಲಾರ್ 2 ಸಿನಿಮಾಗಳನ್ನು ಮಾಡುವುದಾಗಿ ಹೇಳಿಕೊಂಡಿದ್ದೇವೆ. ಖಂಡಿತ ಸಿನಿಮಾಗಳು ಬಂದೇ ಬರುತ್ತೆ ಎಂದು ಪ್ರಶಾಂತ್ ನೀಲ್ ವಿವರಿಸಿದ್ದಾರೆ. ಸಲಾರ್ ಬಳಿಕ ಪ್ರಶಾಂತ್ ನೀಲ್ ಯಾವ ಸಿನಿಮಾ ಮಾಡುತ್ತಾರೆ ಎನ್ನುವ ಕುತೂಹಲ ಅಭಿಮಾನಿಗಳಲ್ಲಿ ಇದೆ. ಜೂನಿಯರ್ NTR ಜೊತೆಗೂ ಒಂದು ಸಿನಿಮಾ ಘೋಷಣೆ ಮಾಡಿದ್ದಾರೆ. ಈ ವರ್ಷವೇ ಸಿನಿಮಾ ಸೆಟ್ಟಿರುತ್ತೆ ಎಂದಿದ್ದಾರೆ. ಹಾಗಾದರೆ ಸಲಾರ್ 2 ಯಾವಾಗ ಎನ್ನುವ ಪ್ರಶ್ನೆ ಅಭಿಮಾನಿಗಳು ಕಾಡುತ್ತಿದೆ.